ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವು ಈಗ ಸೀಡ್ಸ್ ಲಡ್ಡುವನ್ನು ಹೇಗೆ ಮಾಡುವುದೆಂದು ನೋಡಿಕೊಳ್ಳೋಣ. ಮೊದಲಿಗೆ ಕುಂಬಳ ಬೀಜವನ್ನು ಹುರಿದುಕೊಂಡು ಇಟ್ಟುಕೊಳ್ಳೋಣ. ನಂತರ ಅಗಸೆ ಬೀಜವನ್ನು ಹಾಕಿಕೊಂಡು ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಮೆಲ್ಲಗೆ ಚೆನ್ನಾಗಿ ಹುರಿದುಕೊಳ್ಳೋಣ. ಅದಾದ ನಂತರ ಸೂರ್ಯಕಾಂತಿ ಬೀಜವನ್ನು ಕೂಡ ಹುರಿದುಕೊಳ್ಳೋಣ. ಈ ಬೀಜಗಳನ್ನು ತಿನ್ನುವುದರಿಂದ PCOD, PCOS, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುವವರು ಈ ಬೀಜಗಳನ್ನು ತಿನ್ನುವುದರಿಂದ ತುಂಬ ಉಪಯೋಗ ಎಂದು ಹೇಳಬಹುದು. ಮತ್ತು ಬಿಳಿ ಎಳ್ಳನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳೋಣ. ಈ ಸೀಡ್ಸ್ಗಳ ಲಡ್ಡುವನ್ನು ತಿನ್ನುವುದರಿಂದ ಮೂಳೆ ಗಟ್ಟಿಯಾಗಿರುತ್ತದೆ, ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ, ಚರ್ಮದ ಆರೋಗ್ಯ, ಮೈಕಾಂತಿ ಚೆನ್ನಾಗಿ ಇರುತ್ತದೆ. ಎಲ್ಲವನ್ನು ಹುರಿದುಕೊಂಡು ಇಟ್ಟುಕೊಂಡು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸಣ್ಣಗೆ ರುಬ್ಬಿಕೊಳ್ಳೋಣ. ಈ ಎಲ್ಲ ಬೀಜಗಳನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳೋಣ. ಹೀಗೆ ಪುಡಿಯಾದ ನಂತರ ಒಂದು ಬಾಣಲೆಯಲ್ಲಿ ತುಪ್ಪವನ್ನು ಹಾಕಿಕೊಂಡು ಅದಕ್ಕೆ ಡೇಟ್ಸನ್ನು ಸಣ್ಣದಾಗಿ ರುಬ್ಬಿಕೊಂಡು ಸೇರಿಸಿಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದ ನಂತರ ಅದಕ್ಕೆ ಈ ಪುಡಿ ಮಾಡಿ ಇಟ್ಟುಕೊಂಡಂತಹ ಬೀಜಗಳ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಸೀಡ್ಸ್ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಆದ ನಂತರ ಈ ರೀತಿ ಕೈಯಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಲಡ್ಡುವನ್ನು ಕಟ್ಟಬೇಕು. ಈ ರೀತಿ ಲಡ್ಡುಗಳು ತಯಾರಾಗುತ್ತವೆ.